ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 2026 ಮಾರ್ಚ್ ತಿಂಗಳಿನ ಮೀನ ರಾಶಿಯವರ ಫಲಾಫಲಗಳು. ಈ ಮೀನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮುಖ್ಯವಾಗಿ ಮಾರ್ಚ್ 11ನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಈ ಮಾರ್ಚ್ 11ನೇ ತಾರೀಕಿನ ನಂತರ ಗುರುವಿನ ಸಹಾಯ ಮಾತ್ರ ನಿಮಗೆ ಸಿಗ್ತಾ ಇದೆ. ಇನ್ನು ಜನ್ಮರಾಶಿಯಲ್ಲಿ ಶುಕ್ರನ ಸಂಚಾರ ನಡೀತಾ ಇದೆ. ಸ್ವಲ್ಪ ಶುಕ್ರನು ಕೂಡ ನಿಮಗೆ ಫೇವರಬಲ್ ರಿಸಲ್ಟ್ ನ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ 3ನೇ ತಾರೀಕು 6ನೇ ಮನೆಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಬೇರೆ ನಡೀತಾ ಇದೆ. ನೋಡಿ, ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 11ನೇ ತಾರೀಕಿನ ತನಕ ಈ ಮೀನರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇರುತ್ತೆ. ಮಾರ್ಚ್ 11ನೇ ತಾರೀಕಿನ ನಂತರ ಗುರು ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಫಲಾಫಲಗಳಲ್ಲಿ ನಿಮಗೆ ಬರ್ತಕ್ಕಂತಹ ಫಲಾಫಲಗಳಲ್ಲಿ ಸ್ವಲ್ಪ ಪಾಸಿಟಿವ್ ಚೇಂಜಸ್ ನ ನೋಡ್ತೀರಾ. ನೋಡಿ, ಮುಖ್ಯವಾಗಿ ಜನ್ಮ ರಾಶಿಯಲ್ಲಿಯೇ ನಿಮಗೆ ಶನಿ ಸಂಚಾರ ನಡೀತಾ ಇದೆ. ಅದರ ಒಟ್ಟಿಗೆ ಶುಕ್ರ ಉಚ್ಚ ಸ್ಥಾನಕ್ಕೆ ಶುಕ್ರ ಬಂದ್ರು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ನೀವು ಕೇಳ್ತಾ ಇರ್ತೀರಾ. ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯನು ಕೂಡ ನಿಮ್ಮ ಜನ್ಮ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು. ಮೀನರಾಶಿಗೆ ಶನಿ 12ನೇ ಮನೆ ಅಧಿಪತಿ ಹಾಗೂ ಲಾಭಾಧಿಪತಿ ಕೂಡ ಆಗ್ತಾರೆ. ಶುಕ್ರ ಯಾವ ಮನೆ ಅಧಿಪತಿ? ತೃತೀಯಾಧಿಪತಿ, ಅಷ್ಟಮಾಧಿಪತಿ. ಹಾಗೇನೆ ಸೂರ್ಯ ಯಾವ ಮನೆ ಅಧಿಪತಿ? 6ನೇ ಮನೆ ಅಧಿಪತಿ. ಅಂದ್ರೆ ಈ ತಿಂಗಳು ಪೂರ್ತಿ ಕೂಡ ಸೂರ್ಯ ಬಲ ಇರೋದಿಲ್ಲ, ಕುಜ ಬಲ ಇರೋದಿಲ್ಲ, ರಾಹು ಬಲ ಇರೋದಿಲ್ಲ, ಬುಧ ಬಲ ಇರೋದಿಲ್ಲ. ಓನ್ಲಿ ಸ್ವಲ್ಪ 50-50 ಚಾನ್ಸಸ್ ಶುಕ್ರ ಬಲ ಇರುತ್ತೆ, ಸ್ವಲ್ಪ ಗುರುಬಲ, ಸ್ವಲ್ಪ ಗುರುವಿನ ರಕ್ಷಣೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜನ್ಮ ರಾಶಿಯಲ್ಲೇ 12ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿಯ ಉಪಸ್ಥಿತಿ, 3 ಗ್ರಹಗಳು ಕೂಡ ಜನ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ 12ನೇ ಮನೆಯಲ್ಲಿ ರಾಹು, ವಕ್ರಿ ಬುಧ ಮತ್ತೆ ಕುಜನ ಸಂಚಾರನು ಕೂಡ ನಡೀತಾ ಇರೋದ್ರಿಂದ ಮಾರ್ಚ್ 15ನೇ ತಾರೀಕಿನ ತನಕ ಸೂರ್ಯನು ಕೂಡ 12ನೇ ಮನೆಯಲ್ಲಿ ಇರ್ತಾರೆ. ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ ಜನ್ಮ ರಾಶಿಗೆ ಬರ್ತಾರೆ. ನೋಡಿ, ಮುಖ್ಯವಾಗಿ ನಿದ್ದೆ ಬರೋದಿಲ್ಲ, ಟೆನ್ಷನ್. ಹಾಗೇನೆ ದುಸ್ವಪ್ನಗಳು, ಕೆಟ್ಟ ಕನಸುಗಳು, ಹಾಗೇನೆ ಆರೋಗ್ಯದ ವಿಚಾರದಲ್ಲಿ ಏರುಪೇರು, ವಿಪರೀತ ಧನ ನಷ್ಟ, ಕೆಟ್ಟ ವ್ಯಸನಗಳಿಗೆ ಗುರಿ ಆಗ್ತಕ್ಕಂಥದ್ದು, ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು,
ಹಾಗೇನೆ ಪತಿ ಪತ್ನಿಯರಲ್ಲಿ ಅನ್ಯೋನ್ಯತೆ ಕಡಿಮೆ ಆಗ್ತಕ್ಕಂಥದ್ದು. ಈ ಸಮಯದಲ್ಲಿ ನಾವು ಬೇರೆಯವ್ರ ಮೇಲೆನೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ಹೆಂಡತಿ ಅಥವಾ ಗಂಡನ ಹಚ್ಕೊಳೋದಕ್ಕೆ ಹೋಗಲ್ಲ. ಅವ್ರ ಬಗ್ಗೆ ಜಾಸ್ತಿ ಆ ಪ್ರೀತಿ ಬಾಂಧವ್ಯ ಕಡಿಮೆ ಆಗ್ತಕ್ಕಂಥದ್ದು. ಯಾರೋ ಬೇರೆ ಮೂರನೇ ವ್ಯಕ್ತಿಗಳ ಮಾತನ್ನ ಕೇಳ್ತಾ ಇರ್ತೀವಿ ಈ ಸಮಯದಲ್ಲಿ. ಈ ತರಹದ ಸಿಚುಯೇಷನ್. ಕುಟುಂಬದಿಂದ ಜಾಸ್ತಿ ಕುಟುಂಬದ ಬಗ್ಗೆ, ಆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಆ ಕುಟುಂಬಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲನೂ ಕೂಡ ನೀವು ಡಿಲೇ ಮಾಡ್ತೀರಾ. ನಾಳೆ ನೋಡೋಣ ಬಿಡು, ಇದ್ದಿದ್ದೆ ಟೆನ್ಷನ್ನು. ಈ ತರಹದ ಸಿಚುಯೇಷನ್, ಪರಿಸ್ಥಿತಿಗಳು. ಕುಟುಂಬದ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಅಂದ್ರೆ ಆ ಕಡೆ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಬರೀ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಖರ್ಚುಗಳು ಜಾಸ್ತಿ, ಆತ್ಮವಿಶ್ವಾಸ ಇರೋದಿಲ್ಲ ಈ ಸಮಯದಲ್ಲಿ, ಆತ್ಮವಿಶ್ವಾಸದ ಕೊರತೆ, ಕೆಲಸ ಕಾರ್ಯಗಳು, ಉದ್ಯೋಗದ ಜೀವನದಲ್ಲೂ ಕೂಡ ಈಗ 4 ತಿಂಗಳಿನಿಂದ ನಿಮ್ಮ ದಶಮಾಧಿಪತಿ ಗುರು ಚತುರ್ಥ ಸ್ಥಾನದಲ್ಲಿ ವಕ್ರಿ ಬೇರೆ ಆಗಿದ್ದಾರೆ. ಉದ್ಯೋಗದ ಜೀವನದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೋಡ್ತಾ ಬರ್ತಾ ಇದ್ದಾರೆ. ಅಪ್ಸ್ ಅಂಡ್ ಡೌನ್ಸ್. ಕರೆಕ್ಟ್ ಆಗಿರೋ ಉದ್ಯೋಗ ಸಿಗ್ತಾ ಇಲ್ಲ, ಕೆಲಸ ಕಳ್ಕೊಂಡಿದ್ದೀನಿ, ಕೆಲಸ ಸಿಗ್ತಾ ಇಲ್ಲ, ಅಥವಾ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ತರಹದ ಗೊಂದಲಗಳನ್ನ ನೀವು ನೋಡ್ತಾ ಬರ್ತಾ ಇರ್ತೀರಾ ಈ ಸಮಯದಲ್ಲಿ. ಅಂದ್ರೆ ನಾನು ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 11ನೇ ತಾರೀಕಿನ ತನಕ ಅವಧಿ ಮಾತ್ರ ಹೇಳ್ತಾ ಇದ್ದೇನೆ. ಕೆಟ್ಟ ಕನಸುಗಳು, ತೊಂದರೆ ತಾಪತ್ರಗಳು, ಈ ತರಹದ ಸಿಚುಯೇಷನ್ನು. ಆಮೇಲೆ ಕೆಟ್ಟ ಆಲೋಚನೆಗಳು, ಕೆಟ್ಟ ವ್ಯಸನಕ್ಕೆ ಗುರಿ ಆಗ್ತಕ್ಕಂಥದ್ದು. ಮಾರ್ಚ್ 15ನೇ ತಾರೀಕಿನ ನಂತರ ಭಯ, ಅನಾವಶ್ಯಕ ಭಯ ಜಾಸ್ತಿ ಆಗ್ತಕ್ಕಂಥದ್ದು. ಏನೋ ವಿಪರೀತ ಭಯ, ಸುಮ್ಮನೆ ಹೆದರ್ಕೊಂಡ್ಬಿಡ್ತೀರಾ. ಶುಕ್ರ ಉಚ್ಚ ಸ್ಥಾನಕ್ಕೆ ಬಂದ್ರು ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಕೇಳ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಬಟ್ ಕಂಪ್ಲೀಟ್ಲಿ ಅದು ಅಷ್ಟೊಂದು ವರ್ತಿಸುವುದಿಲ್ಲ. ಎಲ್ಲರಿಗೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ತೋರಿಸೋದಿಲ್ಲ. ಯಾಕಂದ್ರೆ ಶುಕ್ರ ಅಷ್ಟಮಾಧಿಪತಿ 12ನೇ ಮನೆ ಅಧಿಪತಿ ಜೊತೆ ಜನ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಅದು ಬೇರೆ ಸೂರ್ಯನು ಕೂಡ 6ನೇ ಮನೆ ಅಧಿಪತಿ ಕೂಡ ಬೇರೆ ಜಾಯಿನ್ ಆಗ್ತಾರೆ. ಅಂದ್ರೆ ಈ ಸಮಯದಲ್ಲಿ ಸ್ವಲ್ಪ ಧೈರ್ಯನೇ ಇರೋದಿಲ್ಲ. ಸುತ್ತು ಎದುರ್ಕೊಂತ ಇರ್ತೀರಾ, ಭಯ ವಾತಾವರಣ ಇರುತ್ತೆ. ಈ ತರಹದ ಪರಿಸ್ಥಿತಿಗಳೇ ಜಾಸ್ತಿ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ ಇರುತ್ತೆ. ಮಾರ್ಚ್ 26ನೇ ತಾರೀಕಿನ ನಂತರ ಶುಕ್ರ 2ನೇ ಮನೆಗೆ ಹೋಗ್ತಾರೆ. ಸೊ ಅದು ಓಕೆ. ಬಟ್ ಜನ್ಮ ರಾಶಿಯಲ್ಲಿ ಶನಿ ಅಸ್ತಂಗತ ಬೇರೆ ಆಗ್ತಾ ಇದ್ದಾರೆ, ಸ್ವಲ್ಪ ಹುಷಾರಾಗಿರ್ಬೇಕು. ಆಮೇಲೆ ಈ ಹೈಯರ್ ಅಫಿಷಿಯಲ್ಸ್ ಹತ್ರ, ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ಹತ್ರ, ಪೊಲೀಸರ ಹತ್ರ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು ಅನ್ನೋದನ್ನು ಕೂಡ ಕಲ್ತ್ಕೋಬೇಕು ಈ ಸಮಯದಲ್ಲಿ. ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆಗೆ ಸಿಗಾಕೊಳ್ತೀರಾ. ಆಮೇಲೆ ಮಾರ್ಚ್ 11ನೇ ತಾರೀಕಿನ ನಂತರ ಏನು ಗುರು ವಕ್ರತೆ ಆಗೋದು ಮಾಡ್ತಾ ಇದ್ದಾರೆ, ಮತ್ತೆ ಉದ್ಯೋಗ ಪ್ರಯತ್ನದಲ್ಲಿ ನಿಮಗೆ ಸಫಲೀಕೃತರಾಗ್ತೀರಾ. ಉದ್ಯೋಗ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ಸ್ವಲ್ಪ ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಕೊರತೆನೆ ನೀವು ಎದುರಿಸ್ತಾ ಇದ್ದೀರಾ. ಆತ್ಮವಿಶ್ವಾಸ ಇಲ್ದಂಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಈ ತರ ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಆದ್ರೆ ಗುರು ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಮತ್ತೆ ನೀವು ಆತ್ಮವಿಶ್ವಾಸ ಬೆಳೆಸ್ಕೊಂತೀರಾ, ಒಂದು ಕಾನ್ಫಿಡೆಂಟ್ ಬರುತ್ತೆ, ಉದ್ಯೋಗ ಸಿಗುತ್ತೆ, ಕೆಲವೊಂದು ಬದಲಾವಣೆಗಳನ್ನ ನೀವು ನೋಡ್ತೀರಾ. ಸ್ವಲ್ಪ ದೂರದ ಪ್ರಯಾಣಗಳನ್ನು ಮಾಡ್ತೀರಾ ಈ ಸಮಯದಲ್ಲಿ. ಆದ್ರೆ ರಾತ್ರಿ ಹೊತ್ತು ಪ್ರಯಾಣಗಳನ್ನ ತಪ್ಪಿಸಿ. ಸ್ವಲ್ಪ ರಾತ್ರಿ ಹೊತ್ತು ಪ್ರಯಾಣಗಳನ್ನು ತಪ್ಪಿಸಿದ್ರೆ ತುಂಬಾ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ, ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ಮತ್ತಾಮೇಲೆ ಖರ್ಚುಗಳಿಗೆ ಕಡಿವಾಣ ಹಾಕಿ. ಜಾಸ್ತಿ ಖರ್ಚುಗಳು ಆಗ್ತಾ ಇರುತ್ತೆ ಈ ಸಮಯದಲ್ಲಿ. ನೀವು ವ್ಯಾಪಾರ ತಗೊಳ್ಳಿ, ಏನೇ ತಗೊಳ್ಳಿ, ಖರ್ಚುಗಳು ಜಾಸ್ತಿ, 1-2 ಖರ್ಚು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಈ ತರಹದ ಪರಿಸ್ಥಿತಿ. ಜನ್ಮರಾಶಿಯಲ್ಲಿ ಶುಕ್ರ ಉಚ್ಚಸ್ಥಾನದಲ್ಲಿ ಇದ್ರೂ ಕೂಡ ಅಷ್ಟಮಾಧಿಪತಿ ಆಗ್ತಾನೆ. 12ನೇ ಮನೆ ಅಧಿಪತಿ ಶನಿ ಜೊತೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯ ಪರಿಣಾಮ ಏನ್ ಕೊಡೋದಿಲ್ಲ, ನಿಮ್ಗೆ ಎಫೆಕ್ಟಿವ್ ರಿಸಲ್ಟ್ ಕೊಡೋದಿಲ್ಲ. ನಿಮ್ಮ ರಾಶಿಯಾಧಿಪತಿ ಯಾರು, ನಿಮ್ಮ ಮನೆ ಓನರ್ ಯಾರು, ನಿಮ್ಮ ಮೀನ ರಾಶಿಗೆ ಅಧಿಪತಿ ಯಾರು, ಗುರು ವಕ್ರತ್ಯಾಗ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಸೊ ಈ ತರಹದ ಒಂದು ಪರಿಸ್ಥಿತಿಗಳು ಜಾಸ್ತಿ ಇರುತ್ತೆ. ಮಂಕಾಗಿರ್ತೀರಾ, ಲೋನ್ಲಿ ಇರ್ತೀರಾ, ಕೆಟ್ಟ ಆಸೆಗಳು ಬರ್ತವೆ ಈ ಸಮಯದಲ್ಲಿ. ಸ್ವಲ್ಪ ಈ ತರ ಒಂದು ಪರಿಸ್ಥಿತಿ ಇರುತ್ತೆ. ಹಾಗೇನೆ ಒಂದು ವಿಚಾರ ನಿಮಗೆ ಹೇಳಬೇಕು. ಈ ಗೋಚಾರದಲ್ಲಿ ವಿಪರೀತ ರಾಜಯೋಗ ಇರೋದಿಲ್ಲ. ಬುಧಾದಿತ್ಯ ಯೋಗ ವರ್ತಿಸುವುದಿಲ್ಲ. ಹಾಗೇನೆ ಗಜಕೇಸರಿ ಯೋಗ ವರ್ತಿಸುವುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ವಿಪರೀತ ರಾಜಯೋಗ ಅವೆಲ್ಲ ಯಾವುದು ಬರೋದಿಲ್ಲ, ನಿಮ್ಮ ಜಾತಕದಲ್ಲಿ ಇದ್ರೆ ಮಾತ್ರ ಬರುತ್ತೆ. ಹಾಗೇನೆ ಸಾಲ ತೀರೋದಕ್ಕೆ ಪರಿಹಾರಗಳು, ನಾನು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದೀನಿ, ಬೇಗ ಸಾಲ ಬರೋ ತರ ಮಾಡಿ ಗುರುಗಳೇ ಅಂತ ಹೇಳ್ಬಿಟ್ಟು ಗುರುಗಳೇ ಅಂತ ಜ್ಯೋತಿಷಿಗಳನ್ನ ಹೇಳ್ತಾ ಇರ್ತೀರ. 100ಕ್ಕೆ 90 ಭಾಗ ಜ್ಯೋತಿಷಿಗಳ
ಜ್ಯೋತಿಷಿಗಳು ಗುರುಗಳಲ್ಲ. ಸೊ ಗುರುಗಳೇ ಅನ್ನೋ ಪದಕ್ಕೆ ತುಂಬಾ ಅರ್ಥ ಇದೆ. ಜ್ಯೋತಿಷಿಗಳನ್ನ ಗುರುಗಳು ಅನ್ನೋದು ಕರೆಯೋದನ್ನ ಬಿಡಿ. ಅವರ ನಡೆ ನುಡಿ ಇವೆಲ್ಲ ನೋಡ್ಕೊಂಡ್ಬಿಟ್ಟು ಮಾತಾಡಿಸಿ. ನಿಜವಾದ ಗುರುಗಳಿಗೆ ಅಂದ್ರೆ ಗುರು ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಅವರ ನಡೆ ನುಡಿ ವಿಚಾರ ವಿನಿಮಯಗಳು, ಅವ್ರು ತಿಂತಕ್ಕಂತಹ ಊಟ, ಅದರಲ್ಲೂ ಕೂಡ ಪದ್ಧತಿ ಇರಬೇಕು. ಮಾತಾಡ್ಸ್ತಕ್ಕಂಥ ಪದ್ಧತಿ, ಹಣಕ್ಕೆ ಆಸೆ ಪಡಬಾರ್ದು, ತನಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಕಷ್ಟಪಡಬೇಕು, ಆ ಥರ ಮನಸ್ಥಿತಿ ಇರಬೇಕು. ಉಪಾಸನ ಮಾಡಬೇಕು. ಜ್ಯೋತಿಷಿಗಳು ಉಪಾಸನ ಎಷ್ಟು ಮಾಡ್ತಾರೋ ಅಷ್ಟು ಒಳ್ಳೇದು. ಬಟ್ ಯಾರು ಮಾಡ್ತಾ ಇಲ್ವಲ್ಲ, ಬರೀ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಪಂಚಾಂಗ ನೋಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಸೊ ಜ್ಯೋತಿಷಿಗಳನ್ನ ಗುರುಗಳೇ ಅಂತ ಕರಿಬೇಡಿ. 90 ಭಾಗ ಜ್ಯೋತಿಷಿಗಳು ಗುರುಗಳೇ ಅಲ್ಲ. ಜ್ಯೋತಿಷಿಗಳು ದೇವರಲ್ಲ, ಮಾರ್ಗದರ್ಶಕರು ಮಾತ್ರ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ನನಗೆ ಸಾಲ ತೀರೋದಕ್ಕೆ ಪರಿಹಾರ ಕೊಡಿ, ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡ್ತಾ ಇದ್ದೀನಿ, ಪರಿಹಾರ ಕೊಡಿ. ಅದಕ್ಕೆಲ್ಲ ಪರಿಹಾರ ಇಲ್ಲಪ್ಪ, ಪರಿಹಾರ ಇಲ್ಲ. ನಾನು ಇದೇ ಹುಡುಗಿನ ಮದುವೆ ಆಗ್ಬೇಕು, ಇದೇ ಹುಡುಗನ ಮದುವೆ ಆಗ್ಬೇಕು, ಅದಕ್ಕೆಲ್ಲ ಪರಿಹಾರ ಇಲ್ಲ. ಸುಮ್ಮನೆ ದುಡ್ಡುಗಳನ್ನ ವೇಸ್ಟ್ ಮಾಡ್ಕೋಬೇಡಿ. ಸೊ ಮೀನರಾಶಿಯರು ತಪ್ಪದೆ ಈ ತರ ಗ್ರಹ ಸ್ಥಿತಿ ಇದ್ದಾಗ ನೋಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಸುಬ್ರಹ್ಮಣ್ಯನ ಒಂದು ದೇವಸ್ಥಾನದಲ್ಲಿ ಸ್ಕಂದ ಹೋಮ ಅಂತ ಬರುತ್ತೆ, ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ, ಅದನ್ನ ಮಾಡಿಸಿ. ಈ ತರ ಅಷ್ಟಮಾಧಿಪತಿ, 12ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ ಕುತ್ಕೊಂಡಾಗ ಶಿವನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಓಂ ನಮಃ ಶಿವಾಯ ದಿನ 1000 ಸಲ ಹೇಳ್ಕೊಳ್ಳಿ. ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ. ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ, ದತ್ತಾತ್ರೇಯ. ಆ ಪುಸ್ತಕವನ್ನು ದಿನ ಒಂದು ಚಾಪ್ಟರ್ ಓದ್ಕೊಂತ ಹೋಗಿ. ಆಗ ನಿಮ್ಮ ಒಂದು ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಸಿಗುತ್ತೆ. ದೇವ್ರನ್ನ ನಂಬ್ತಾ ಇಲ್ಲ, ಜ್ಯೋತಿಷಿಗಳನ್ನ ನಂಬ್ತಾ ಇದೀವಿ ನಾವು. ಅವ್ರನ್ನ ಗುರುಗಳೇ ಅಂತ ಕರೀತಾ ಇದೀವಿ. ನಾನಿಲ್ಲಿ ಜ್ಯೋತಿಷ್ಯ 100% ಸತ್ಯ. ಬಟ್ ಮಾನವನ ಸ್ವಾರ್ಥದಿಂದ ಜ್ಯೋತಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಅವ್ರವ್ರ ಸ್ವಾರ್ಥ, ಅವ್ರವ್ರದ್ದು ಏನ್ ಬೇಕೋ ಹೆಂಗ್ ಬೇಕೋ ಹಂಗೆ. ವಾಸ್ತವ ಅಥವಾ ಸತ್ಯಾಸತ್ಯತೆಯನ್ನ ಹೇಳೋದಕ್ಕೆ ಯಾರು ಹೋಗ್ತಾ ಇಲ್ಲ ಇಲ್ಲಿ. ನೀವೇ ಸ್ವತಃ ಕುತ್ಕೊಂಡು ಮಂತ್ರಗಳನ್ನ, ಈಗ ಓಂ ನಮಃ ಶಿವಾಯ ದಿನ 1000 ಸಲ ಹೇಳ್ಕೊಳ್ಳಿ. ಮತ್ತೆ ಒಂದು 3-4 ವರ್ಷ ಕಂಟಿನ್ಯೂಸ್ ಆಗಿ ಇದನ್ನ ಮಾಡ್ತಾ ಹೋಗಿ. ಬೆಳಗ್ಗೆ 1000 ಸಲ, ಸಾಯಂಕಾಲ 1000 ಸಲ. ಯಾವ ಜ್ಯೋತಿಷ್ಯದ ಅವಶ್ಯಕತೆನೂ ಬೇಡ ನಿಮಗೆ. ಇದನ್ನ ಯಾವತ್ತು ಅರ್ಥ ಮಾಡ್ಕೊಂತೀರಾ ಅವಾಗ ಚೆನ್ನಾಗಿರುತ್ತೆ ಜೀವನ. ಸೊ ಈ ವಿಡಿಯೋನ ನೋಡಿ, ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೂ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರಬೇಕು. ಫೋಟೋ ಕಳಿಸೋದನ್ನೆಲ್ಲ ಮಾಡಬೇಡಿ. ಫೋಟೋ ಅಲ್ಲ, ವೇದಿಕ್ ಆಸ್ಟ್ರಾಲಜಿ. ಹಾಗೇನೆ ಏನಿರುತ್ತೋ ಅದನ್ನ ತಿಳಿಸ್ತೇನೆ ಅಷ್ಟೇ. ನಿಮ್ ಕರ್ಮ ಕಡಿಮೆ ಮಾಡ್ಬಿಡ್ತೀನಿ. ಉಂಗುರ ಹಾಕೊಳ್ಳಿ, ಸರ ಹಾಕೊಳ್ಳಿ, ಅವೆಲ್ಲ ಜಾತ್ರೆಯಲ್ಲಿ ಸಿಗ್ತಕ್ಕಂತಹ ಸರಗಳನ್ನ ತಗೊಂಬಂದು ನಿಮಗೆ ಸೇಲ್ ಮಾಡ್ತಕ್ಕಂಥವನ್ನಲ್ಲ ನಾನು. ನಿಮ್ ಕರ್ಮ ಈ ತರ ಇದೆ, ಈ ಪರಿಹಾರ ನೀವು ಮಂತ್ರ ಹೇಳ್ಕೊಬೇಕ್ರಿ ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಸೊ ಇಷ್ಟಾದ್ರೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.